10ರಿಂದ 12 ಶಾಸಕರಿಗೆ ಕೋಕು ಕೊಟ್ರೆ ಅಂಥ ಸಚಿವರಿಗೆ ಈಗ ಆಲ್ರೆಡಿ ಟೆನ್ಷನ್ ಶುರುವಾಗಿದೆ ಅಂತೆ. ಬೋಸರಾಜ್ ಅವರಿಗೂ ಕೂಡ ಫುಲ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಸುರ್ಜೇವಾಲಾ. ಇಲಾಖೆಯಲ್ಲಿ ಪುತ್ರನ ಹಸ್ತಕ್ಷೇಪಕ್ಕೆ ಸುರ್ಜೇವಾಲಾ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಕಾಮಗಾರಿಗಳ ಹಂಚಿಕೆ, ಬಿಲ್ ಪಾಸ್ನಲ್ಲಿ ಪುತ್ರನ ಹಸ್ತಕ್ಷೇಪ ಯಾಕೆ? ಪುತ್ರನನ್ನ ದೂರ ಇಡದಿದ್ರೆ ನಿಮ್ಮನ್ನೇ ಸಂಪುಟದಿಂದ ದೂರ ಇಡ್ತೀವಿ ಅಂತ ವಾರ್ನಿಂಗ್ ಕೊಟ್ಟಿದ್ದಾರಂತೆ. ಬೋಸರಾಜ್ಗೆ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ ಸುರ್ಜೇವಾಲಾ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಸಚಿವ ಡಿ ಸುಧಾಕರ್ ಕಾರ್ಯವೈಖರಿ ಬಗ್ಗೆ ಕೂಡ ಸುರ್ಜೇವಾಲಾ ಅವರಿಗೆ ಅಸಮಾಧಾನ ಇದೆ. ಅವ್ರಿಗೂ ಕೂಡ ಒಂದು ಖಡಕ್ ಸಂದೇಶ ಕೊಟ್ಟಿದ್ದಾರಂತೆ. ನಿಮ್ಮ ನಡವಳಿಕೆ ಸರಿ ಇಲ್ಲ, ಸರಿಯಾಗಿ ನಡೆಸ್ಕೊಳ್ಬೇಕು, ಶಾಸಕರನ್ನಾದಿಯಾಗಿ ಎಲ್ಲ ವಿಚಾರಗಳಲ್ಲೂ ಕೂಡ ಸರಿಯಾಗಿ ಕೆಲಸ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸುರ್ಜೇವಾಲಾ ಅವರು ಕ್ಲಾಸ್ ತೆಗೆದುಕೊಂಡಿದ್ದಾರೆ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಅಲ್ಲಿಗೆ ಇಷ್ಟೆಲ್ಲ ಸಚಿವರಿಗೆ ಕ್ಲಾಸ್ ತೆಗೆದುಕೊಳ್ತಿದ್ದಾರೆ, 1-to-1 ಮೀಟಿಂಗ್ ಮಾಡ್ತಿದ್ದಾರೆ, ಅವರ ಮುಂದೆಯೇ ಅವರ ರಿಪೋರ್ಟ್ ಕಾರ್ಡ್ಗಳನ್ನು ಇಟ್ಕೊಂಡು ಪ್ರಶ್ನೆ ಮಾಡ್ತಿದ್ದಾರೆ ಅಂತಾದರೆ ಇಂಥ ಸಚಿವರಿಗೆ ಹಾಗಾದರೆ ಬಹುತೇಕ ಸಂಪುಟದಿಂದ ಕೈ ಬಿಡೋದು ಫಿಕ್ಸಾ? ಇಂಥದ್ದೊಂದು ಬೆಳವಣಿಗೆಗೆ ಕಾಂಗ್ರೆಸ್ ಪಾಳಿಯ ಸಾಕ್ಷಿ ಆಗಬಹುದಾ ಅನ್ನೋದು ಸದ್ಯ ಇರುವಂತಹ ಕುತೂಹಲ. ನಿಮಗೆಲ್ಲ ಗೊತ್ತಿರಬಹುದು, ಈ ಹಿಂದೆ ಸಿದ್ದರಾಮಯ್ಯನವರು ಸಿಎಂ ಆದಾಗ ಅವರ ಆಪ್ತ ಬಳಗದಲ್ಲಿದ್ದವರು ಕೆಲವರಿಗೆ ಸಚಿವ ಸ್ಥಾನ ಸಿಕ್ಕಿರಲಿಲ್ಲ. ಅಂಥವರಿಗೆ ಒಂದು ಅಭಯ ನೀಡಲಾಗಿತ್ತಂತೆ. ಜಸ್ಟ್ 2.5 ವರ್ಷ ಕಾಯಿರಿ, ಅದಾದ ಬಳಿಕ ಸಂಪುಟದಲ್ಲಿ ಸರ್ಜರಿ ಆಗುತ್ತೆ, ಕೆಲವರಿಗೆ ಸಂಪುಟದಿಂದ ಕೈ ಬಿಡುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ, ಅವಾಗ ನಿಮಗೆ ಅವಕಾಶ ಕೊಡ್ತೀವಿ ಅನ್ನೋ ರೀತಿಯಲ್ಲೇ ಸಮಾಧಾನ ಮಾಡಿದ್ರು ಅಂತ. ಹಾಗಾಗಿ ಆ 2.5 ವರ್ಷ ಹತ್ತಿರ ಬರ್ತಾ ಇದ್ದಂತೆ ಸಂಪುಟಕ್ಕೆ ಸರ್ಜರಿ ಆಗಲೇಬೇಕು ಅನ್ನುವಂಥ ಒತ್ತಡ, ಅದಕ್ಕೆ ಪೂರಕ ಆಗಿ ಕೆಲ ಸಚಿವರು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ಇಲಾಖೆಯ ಜವಾಬ್ದಾರಿಯನ್ನು ಸಮರ್ಥವಾಗಿ ನಿಭಾಯಿಸ್ತಾ ಇಲ್ಲ, ಕ್ಷೇತ್ರಗಳ ಅಭಿವೃದ್ಧಿ ವಿಚಾರದ ಸಂಬಂಧಪಟ್ಟಂತೆ ಅನುದಾನದಲ್ಲಿ ತಾರತಮ್ಯ ತೋರಿಸ್ತಿದ್ದಾರೆ, ಜನರಿಗೆ ಹತ್ತಿರ ಆಗಿಲ್ಲ, ಶಾಸಕರನ್ನ ವಿಶ್ವಾಸಕ್ಕೆ ಪಡೆದುಕೊಂಡಿಲ್ಲ. ಇಂಥ ವಿಚಾರಗಳನ್ನು ಮುಂದಿಟ್ಕೊಂಡು ಕೆಲ ಸಚಿವರನಿಗೆ ಕೋಕು ಕೊಡೋದಕ್ಕೆ ಪ್ಲಾನ್ ಮಾಡಿಕೊಳ್ಳಲಾಗ್ತಾ ಇದೆ ಅನ್ನೋದು ಬಹಳ ಸ್ಪಷ್ಟ. ಸುರ್ಜೇವಾಲಾ ಅವರು ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ರಿಪೋರ್ಟ್ ಕಾರ್ಡ್ಗಳನ್ನು ಸಿದ್ಧಪಡಿಸಿದ್ದಾರೆ ಅನ್ನೋದನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ.